Hello everyone. The topic today we are going to discuss about is settlement of industrial disputes. ಮೊದಲಿಗೆ ನಾವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂದರೆ ಏನು, ಅದು ಹೇಗೆ ಅರೈಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಈಸ್ ದ ಫೇಲ್ಯೂರ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯರ್ ಟು ಸಾರ್ಟ್ ಔಟ್ ದೇರ್ ಡಿಫ್ರೆನ್ಸಸ್ ಲೀಡ್ಸ್ ಟು ಎಮರ್ಜೆನ್ಸ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್. ಅಂದರೆ ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ನಡುವಿನ ವ್ಯತ್ಯಾಸಗಳನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಆಗದೆ ಹೋದಾಗ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅರೈಸ್ ಆಗುತ್ತೆ. ಹೇಗೆ ಅರೈಸ್ ಆಗುತ್ತೆ ಅಂದರೆ ಫಸ್ಟು ಎಂಪ್ಲಾಯಿ ಅಂದರೆ ಯಾರು, ಎಂಪ್ಲಾಯರ್ ಅಂದರೆ ಯಾರು ಅಂತ ಹೇಳ್ತೀನಿ. ಎಂಪ್ಲಾಯಿ ಅಂದರೆ ದ ಪರ್ಸನ್ ಹೂ ಈಸ್ ಗೆಟಿಂಗ್ ಎಂಪ್ಲಾಯ್ಡ್ ಬೈ ಸಮ್ ಒನ್ ಎಲ್ಸ್. ಯಾರು ಎಂಪ್ಲಾಯ್ಮೆಂಟ್ನ ತಗೊಳ್ತಿದ್ದಾರೆ ಅವರನ್ನು ನಾವು ಎಂಪ್ಲಾಯಿ ಅಂತ ಕರಿತೀವಿ. ಎಂಪ್ಲಾಯಿ ಅಂದರೆ ಕೆಲಸಗಾರರು. ಎಂಪ್ಲಾಯರ್ ಅಂದರೆ ದ ಪರ್ಸನ್ ಹೂ ಈಸ್ ಗಿವಿಂಗ್ ಎಂಪ್ಲಾಯ್ಮೆಂಟ್. ಇಟ್ ಮೇ ಐದರ್ ಬಿ ಅ ಸಿಂಗಲ್ ಪರ್ಸನ್ ಆರ್ ಅ ಮ್ಯಾನೇಜ್ಮೆಂಟ್. ಅವರನ್ನು ನಾವು ಎಂಪ್ಲಾಯರ್ ಅಂತ ಕರಿತೀವಿ. ಓಕೆ, ಎಂಪ್ಲಾಯಿ ಮತ್ತು ಎಂಪ್ಲಾಯರ್ನ ನಡುವೆ ಅವರ ಡಿಫ್ರೆನ್ಸಸ್ನ ಅವರು ಸಾಲ್ವ್ ಮಾಡ್ಕೊಳ್ಳದೆ ಹೋದಾಗ ಆಗುವಂಥದ್ದನ್ನು ನಾವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ ಕರಿತೀವಿ. ಲೆಟ್ ಮಿ ಗಿವ್ ಅ ಎಕ್ಸಾಂಪಲ್ ಟು ದಿಸ್. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ವೆನ್ ಸಪೋಸ್ ಅ ಎಂಪ್ಲಾಯಿ ಆರ್ ದ ಎಂಪ್ಲಾಯೀಸ್ ಡಿಮ್ಯಾಂಡ್ ಫಾರ್ ಹೈಯರ್ ಪೇ ಆರ್ ಟು ಪ್ರೊವೈಡ್ ಬೆನಿಫಿಟ್ಸ್. ಈಗ ಎಂಪ್ಲಾಯೀಸ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಆಸ್ಕ್ ದ ಎಂಪ್ಲಾಯರ್ಸ್, ದಟ್ ಮೀನ್ಸ್ ದ ಮ್ಯಾನೇಜ್ಮೆಂಟ್ ಆರ್ ದ ಕಂಪನಿ, ಟು ಗಿವ್ ದೆಮ್ ದ ಹೈಕ್ ಇನ್ ಸ್ಯಾಲರಿ ಆರ್ ಅದರ್ ಬೆನಿಫಿಟ್ಸ್. ಬಟ್ ದ ಕಂಪನಿ ಈಸ್ ನಾಟ್ ಇನ್ ದ ಸಿಚುಯೇಷನ್ ಟು ಪ್ರೊವೈಡ್ ಇಟ್. ಅಂದರೆ ಎಂಪ್ಲಾಯೀಸ್ ಕೆಲಸಗಾರರು ಮ್ಯಾನೇಜ್ಮೆಂಟ್ ಹತ್ತಿರ ನಮಗೆ ಜಾಸ್ತಿ ಸಂಬಳವನ್ನು ಕೊಡಿ ಅಥವಾ ನಾವು ಕೇಳ್ತಾ ಇರುವಂಥ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡಿ ಅಂತ ಕೇಳ್ತಾರೆ. ಬಟ್ ಕಂಪನಿಗೆ ಆ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆ ಕಂಪನಿಯ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಈಸ್ ನಾಟ್ ಇನ್ ಅ ಗುಡ್ ಪೊಸಿಷನ್. ಕಂಪನಿಯ ಫೈನಾನ್ಷಿಯಲ್ ಸ್ಟೇಟಸ್ ಸರಿ ಇಲ್ಲ. ಸೊ ಕಂಪನಿಗೆ ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಆಗ್ತಿಲ್ಲ. ಆರ್ ಇಟ್ ಮೇ ಬಿ ಸಮ್ ಅದರ್ ರೀಸನ್ಸ್, ಬಟ್ ದ ಕಂಪನಿ ಈಸ್ ನಾಟ್ ಇನ್ ದ ಸಿಚುಯೇಷನ್ ಟು ಗಿವ್ ದ ಬೆನಿಫಿಟ್ ಆರ್ ಪೇ ದೆಮ್ ಹೈಯರ್. ಈ ಟೈಮಲ್ಲಿ ಏನಾಗುತ್ತೆ, ಇಂಥ ಸಂದರ್ಭಗಳಲ್ಲಿ ಎಂಪ್ಲಾಯೀಸ್ ಮತ್ತು ಎಂಪ್ಲಾಯರ್ನ ನಡುವೆ ಯಾವಾಗ ಎಂಪ್ಲಾಯಿಯ ರಿಕ್ವೈರ್ಮೆಂಟ್ಸ್ನ ಎಂಪ್ಲಾಯರ್ಗೆ ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ವೋ ಆವಾಗ ರೈಸ್ ಆಗುವಂತಹ ಒಂದು ಕಂಡೀಷನ್ನ ನಾವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ ಕರಿತೀವಿ. ಇಟ್ ಈಸ್ ನೋನ್ ಆಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್. ನಾವು ಇವತ್ತು ಕಲಿತಾ ಇರುವಂತಹ ಟಾಪಿಕ್ ಸೆಟಲ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್. ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ನ ನಾವು ಹೇಗೆ ಸೆಟಲ್ ಮಾಡಬಹುದು, ಯಾವ ವಿಧಾನಗಳಲ್ಲಿ ಸೆಟಲ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೆಟಲ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸಲ್ಲಿ ದೇರ್ ಆರ್ 3 ಮೆಥಡ್ಸ್: ಕಾನ್ಸಿಲಿಯೇಷನ್, ಆರ್ಬಿಟ್ರೇಷನ್ ಆ್ಯಂಡ್ ಅಡ್ಜುಡಿಕೇಷನ್. 3 ಮೆಥಡ್ಸಲ್ಲಿ ನಾವು ಸೆಟಲ್ಮೆಂಟ್ ಮಾಡ್ಬೋದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ನ. ಅದರಲ್ಲಿ ಮೊದಲನೆಯದು ಕಾನ್ಸಿಲಿಯೇಷನ್. ವಾಟ್ ಈಸ್ ಕಾನ್ಸಿಲಿಯೇಷನ್? It is a voluntary process in which a professional facilitator assists employers and employees to resolve disputes when their own efforts have not succeeded. ಈಗ ಅವರ ಮಧ್ಯೆ ರೈಸ್ ಆಗಿರುವಂತಹ ಡಿಸ್ಪ್ಯೂಟ್ಸ್ನ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್ ಮೊದಲು ಸೆಟಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೀನ್ಸ್ ದೇ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್ ಬೈ ದೆಮ್ ಸೆಲ್ಫ್. ವೆನ್ ದೇ ಆರ್ ನಾಟ್ ಪಾಸಿಬಲ್ ಟು ಡೂ ಇಟ್ ಬೈ ಆನ್ ದೇರ್ ಓನ್, ಎ ಪ್ರೊಫೆಷ್ನಲ್ ಫೆಸಿಲಿಟೇಟರ್ ಏನು ಮಾಡ್ತಾರೆ, ಒಬ್ಬರು ಫೆಸಿಲಿಟೇಟರ್, ದೇ ವಿಲ್ ಗೈಡ್ ದ ಎಂಪ್ಲಾಯರ್ಸ್ ಆರ್ ಎಂಪ್ಲಾಯೀಸ್ ಟು ಗೋ ಆನ್ ಕಾನ್ಸಿಲಿಯೇಷನ್. ಕಾನ್ಸಿಲಿಯೇಷನ್ಗೆ ಹೋಗಿ ಅಂತ ಅವರಿಗೆ ಸಜೆಸ್ಟ್ ಮಾಡ್ತಾರೆ. ಇವಾಗ ಕಾನ್ಸಿಲಿಯೇಷನಲ್ಲಿ ಏನಾಗುತ್ತೆ ಅಂತಂದರೆ ದೇ ವಿಲ್ ಬಿ ಪ್ರೊವೈಡೆಡ್ ವಿತ್ ಅ ಕಾನ್ಸಿಲಿಯೇಟರ್. ಕಾನ್ಸಿಲಿಯೇಟರ್ ಈಸ್ ದ ಪರ್ಸನ್ ಹೂ ವಿಲ್ ಪ್ರೊವೈಡ್ ಆರ್ ಫೆಸಿಲಿಟೇಟ್ ಕಮ್ಯುನಿಕೇಷನ್ ಬಿಟ್ವೀನ್ ದ 2 ಡಿಸ್ಪ್ಯೂಟೆಂಟ್ಸ್. ಇಬ್ಬರು ಡಿಸ್ಪ್ಯೂಟೆಂಟ್ಸ್ ಇರ್ತಾರಲ್ಲ, ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯೀಸ್ ಆಗಿರ್ಬೋದು, ಇಟ್ ಮೇ ಬಿ ಎನಿಬಡಿ. ಡಿಸ್ಪ್ಯೂಟೆಂಟ್ಸ್ ಅಂತ ಅಂದರೆ ಯಾರ ಇಬ್ಬರ ಮಧ್ಯದಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅರೈಸ್ ಆಗಿದೆ ಅವರನ್ನು ನಾವು ಡಿಸ್ಪ್ಯೂಟೆಂಟ್ಸ್ ಅಂತ ಕರಿತೀವಿ. ಅವರ ಮಧ್ಯೆ ಇವರು ಕಮ್ಯುನಿಕೇಷನ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಫೆಸಿಲಿಟಿಯನ್ನು ಕೊಡ್ತಾರೆ, ಅಥವಾ ದೇ ವಿಲ್ ಪ್ರೊವೈಡ್ ಅನ್ ಆಪರ್ಚುನಿಟಿ ಫಾರ್ ದೆಮ್ ಟು ಕಮ್ಯುನಿಕೇಟ್ ಅಬೌಟ್ ದ ಡಿಸ್ಪ್ಯೂಟ್ ಆರ್ ದ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್ ಅಬೌಟ್. ಓಕೆ, this conciliation officer is appointed by Industrial Disputes Act 1947. ಕಾನ್ಸಿಲಿಯೇಷನ್ ಆಫೀಸರನ್ನು ಗವರ್ನಮೆಂಟ್ ಅಪಾಯಿಂಟ್ ಮಾಡುತ್ತೆ. ಗವರ್ನಮೆಂಟನ್ನು ಯಾವ ಆ್ಯಕ್ಟ್ ಅಪಾಯಿಂಟ್ ಮಾಡುತ್ತೆ ಅಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947. ಈ ಆ್ಯಕ್ಟ್ನ ಪ್ರಕಾರ ಆ ಡಿಸ್ಪ್ಯೂಟೆಂಟ್ಸ್
when they appeal for the conciliation, the government will provide them a conciliation officer. ಸ್ಟೇಟ್ ಲೆವೆಲ್ನಲ್ಲಿ ಈ ಕಾನ್ಸಿಲಿಯೇಷನ್ ಆಫೀಸರ್ ಯಾರಾಗಿರ್ತಾರೆ ಅಂದರೆ, ಇಟ್ ಮೇ ಐದರ್ ಬಿ ಅ ಕಮಿಷನರ್, ಅಡಿಷನಲ್ ಕಮಿಷನರ್ ಆರ್ ಡೆಪ್ಯೂಟಿ ಕಮಿಷನರ್. ಸ್ಟೇಟ್ ಲೆವೆಲ್ ಅಂದರೆ ರಾಜ್ಯ ಮಟ್ಟದಲ್ಲಿ ಕಾನ್ಸಿಲಿಯೇಷನ್ ಆಫೀಸರ್ ಆಗುವಂತಹ ಅರ್ಹತೆ ಇರೋದು ಕಮಿಷನರ್ಗೆ, ಅಡಿಷನಲ್ ಕಮಿಷನರ್ಗೆ ಮತ್ತು ಡೆಪ್ಯೂಟಿ ಕಮಿಷನರಿಗೆ. ಅದೇ ನಾವು ಸೆಂಟ್ರಲ್ ಲೆವೆಲ್ ಅಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬಂದರೆ ಆಫೀಸರ್ಸ್ ಫ್ರಮ್ ಸೆಂಟ್ರಲ್ ಲೇಬರ್ ಕಮಿಷನ್ ಅಂತ ಇದೆ. ಅದರಲ್ಲಿ ಇರುವಂತಹ ಆಫೀಸರ್ಸ್ನ ಕಾನ್ಸಿಲಿಯೇಷನ್ ಆಫೀಸರ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಈ ಕಾನ್ಸಿಲಿಯೇಷನ್ ಅಲ್ಲಿ ಜಡ್ಜ್ಮೆಂಟ್ ಈಸ್ ಗಿವನ್ ವಿತಿನ್ 14 days ಆಫ್ ಕಮೆನ್ಸ್ಮೆಂಟ್ ಆಫ್ ಕಾನ್ಸಿಲಿಯೇಷನ್ ಪ್ರೊಸೀಡಿಂಗ್ಸ್. ವೆನ್ ದ ಡಿಸ್ಪ್ಯೂಟೆಂಟ್ಸ್ ಅಪೀಲ್ ಫಾರ್ ದ ಕಾನ್ಸಿಲಿಯೇಷನ್, ದ ಡೇಟ್ ಆನ್ ವಿಚ್ ದೆ ಅಪೀಲ್. ಅಂದರೆ ಯಾವಾಗ ಡಿಸ್ಪ್ಯೂಟೆಂಟ್ ಪಾರ್ಟೀಸ್ ಕಾನ್ಸಿಲಿಯೇಷನ್ಗೆ ಅಪ್ರೋಚ್ ಮಾಡ್ತಾರೆ, ಆ ಅಪ್ರೋಚ್ ಮಾಡಿದ ದಿನದಿಂದ 14 ದಿನದ ಒಳಗಡೆ ಜಡ್ಜ್ಮೆಂಟನ್ನು ಕಾನ್ಸಿಲಿಯೇಷನ್ ಆಫೀಸರ್ಸ್ ಕೊಡಬೇಕು. ದಿಸ್ ಈಸ್ ದ ರೂಲ್ ವಿಚ್ ಕಮ್ಸ್ ಅಂಡರ್ ಕಾನ್ಸಿಲಿಯೇಷನ್. ಓಕೆ, ಈಗ ಡಿಸ್ಪ್ಯೂಟೆಂಟ್ಸ್ಗೆ ಅವರಿಗೆ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ಅವರು ಕಾನ್ಸಿಲಿಯೇಷನ್ಗೆ ಅಪೀಲ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಒನ್ ಕಾನ್ಸಿಲಿಯೇಷನ್ ಆಫೀಸರ್ ಬರ್ತಾರೆ. ವೆನ್ ದೇ ಆರ್ ಈವನ್ ನಾಟ್ ಏಬಲ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್ ಥ್ರೂ ಕಾನ್ಸಿಲಿಯೇಷನ್ ಆಫೀಸರ್, they'll go to the next, that is board of conciliation. ಈ ಬೋರ್ಡ್ ಆಫ್ ಕನ್ಸಿಲಿಯೇಷನ್ ಅಂದರೆ ಏನು, ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಕೂಡ ಅಷ್ಟೇ, ಇಟ್ ಈಸ್ ಡನ್ ಬೈ ದ ಗವರ್ನಮೆಂಟ್ ಅಂಡರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947. ಈ ಆ್ಯಕ್ಟನ್ನು ಕೆಳಗಡೆ ಬೋರ್ಡ್ ಆಫ್ ಕನ್ಸಿಲಿಯೇಷನ್ ಬರುತ್ತೆ. If conciliation officer fails to resolve dispute, then government will appoint board of conciliation. ಕಾನ್ಸಿಲಿಯೇಷನ್ ಆಫೀಸರ್ಗೆ ಈ ಒಂದು ಪ್ರಾಬ್ಲಮ್ನ ಅಥವಾ ಡಿಸ್ಪ್ಯೂಟನ್ನು ಸಾಲ್ವ್ ಮಾಡೋದಕ್ಕೆ ಆಗದೇ ಹೋದಾಗ ಗವರ್ನಮೆಂಟ್ ಏನು ಮಾಡುತ್ತೆ, ಬೋರ್ಡ್ ಆಫ್ ಕಾನ್ಸಿಲಿಯೇಷನ್ನ ಅಪಾಯಿಂಟ್ ಮಾಡುತ್ತೆ. ಬಟ್ ದ ಬೋರ್ಡ್ ಆಫ್ ಕಾನ್ಸಿಲಿಯೇಷನ್ ಈಸ್ ನಾಟ್ ಪರ್ಮನೆಂಟ್ ಲೈಕ್ ಕಾನ್ಸಿಲಿಯೇಷನ್ ಆಫೀಸರ್. ಇಟ್ ಈಸ್ ಜಸ್ಟ್ ಅ ಟೆಂಪರರಿ ಬೋರ್ಡ್ ವಿಚ್ ಈಸ್ ಮೇಡ್ when the problem is not resolved through conciliation officer. ಈ ಬೋರ್ಡ್ ಆಫ್ ಕನ್ಸಿಲಿಯೇಷನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಒಬ್ಬರು ಚೇರ್ಮನ್ ಇರ್ತಾರೆ ಆ್ಯಂಡ್ 2 to 4 members ಅಕಾರ್ಡಿಂಗ್ ಟು ದ ಡಿಸ್ಪ್ಯೂಟೆಂಟ್ ಪಾರ್ಟೀಸ್. ಈಗ ಡಿಸ್ಪ್ಯೂಟೆಂಟ್ ಪಾರ್ಟೀಸ್ ಎಷ್ಟು ಜನನ ಅಪಾಯಿಂಟ್ ಮಾಡ್ಕೊಳ್ತಾರೋ ಅಷ್ಟು ಜನ ಮೆಂಬರ್ಸ್ ಇರ್ತಾರೆ ಇದರಲ್ಲಿ. ದಟ್ ಮೀನ್ಸ್ ದೇ ಹ್ಯಾವ್ ಟು ಅಪೀಲ್ ಆರ್ ಅಪ್ರೋಚ್ ದ ಗವರ್ನಮೆಂಟ್ ಟು ಪ್ರೊವೈಡ್ ದೆಮ್ ದೀಸ್ ಮೆನಿ ಮೆಂಬರ್ಸ್ ಇನ್ ದ ಬೋರ್ಡ್ ಆಫ್ ಕನ್ಸಿಲಿಯೇಷನ್. ಅವ್ರಿಗೆ ಎಷ್ಟು ಜನ ಆ ಬೋರ್ಡ್ನಲ್ಲಿ ಬೇಕು ಅಂತ ಹೇಳ್ತಾರೆ ಅಷ್ಟು ಜನ ಮೆಂಬರ್ಸನ್ನ ಅವರು ಪ್ರೊವೈಡ್ ಮಾಡ್ತಾರೆ. ಅವ್ರ ಜೊತೆಗೆ ಒಬ್ಬರು ಚೇರ್ಮನ್ ಗವರ್ನಮೆಂಟಿಂದ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ಬೋರ್ಡ್ ಆಫ್ ಕನ್ಸಿಲಿಯೇಷನ್ ಅಂಡರಲ್ಲಿ ಜಡ್ಜ್ಮೆಂಟ್ ಪೀರಿಯಡ್ ಏನು ಅಂದರೆ ವಿತಿನ್ 2 months. ವೆನ್ ದೇ ಅಪೀಲ್ ಫಾರ್ ದಿಸ್ 2 months ಡಸ್ ನಾಟ್ ಅಪ್ಲೈ ದ ಡೇಟ್ ಆನ್ ವಿಚ್ ದೇ ಅಪೀಲ್ ಫಾರ್ ಬೋರ್ಡ್ ಆಫ್ ಕನ್ಸಿಲಿಯೇಷನ್. ಅವರು ಬೋರ್ಡ್ ಆಫ್ ಕನ್ಸಿಲಿಯೇಷನ್ಗೆ ಅಪ್ರೋಚ್ ಮಾಡಿದ ದಿನ ಇಲ್ಲಿ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ವೆನ್ ದೇ ಅಪೀಲ್ ಫಾರ್ ಕನ್ಸಿಲಿಯೇಷನ್, ಅವರು ವಿ ಶುಡ್ ಗೋ ಥ್ರೂ ಕನ್ಸಿಲಿಯೇಷನ್ ಅಂತ ಯಾವಾಗ ಅಪ್ರೋಚ್ ಮಾಡ್ತಾರೆ ಆ ಡೇಟ್ ಇಂದ 2 months ಒಳಗಡೆ ಬೋರ್ಡ್ ಆಫ್ ಕನ್ಸಿಲಿಯೇಷನ್ ಜಡ್ಜ್ಮೆಂಟನ್ನು ಕೊಡುತ್ತೆ. ದಿಸ್ ಈಸ್ ಅಬೌಟ್ ಕನ್ಸಿಲಿಯೇಷನ್. ದ ನೆಕ್ಸ್ಟ್ ಮೆಥಡ್ ಆಫ್ ಸೆಟಲ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಈಸ್ ಆರ್ಬಿಟ್ರೇಷನ್. ನಾವು ಆರ್ಬಿಟ್ರೇಷನ್ ಅಂದರೆ ಏನು? ದ ಪ್ರಾಸೆಸ್ ಇನ್ ವಿಚ್ ಕಾನ್ಫ್ಲಿಕ್ಟಿಂಗ್ ಪಾರ್ಟೀಸ್ agree to refer their dispute to a neutral third party is known as arbitrator, and this process is called as arbitration. ಇಲ್ಲಿ ಕಾನ್ಫ್ಲಿಕ್ಟಿಂಗ್ ಪಾರ್ಟೀಸ್ ಏನು ಮಾಡ್ತಾರೆ ಅಂದರೆ, they'll agree by themselves to refer this arbitration to another third party. ಈಗ ಡಿಸ್ಪ್ಯೂಟ್ ಅರೈಸ್ ಆಗೋದು ಯಾರ ಮಧ್ಯೆ? ಇಬ್ಬರು ವ್ಯಕ್ತಿಗಳ ಮಧ್ಯೆ ಡಿಸ್ಪ್ಯೂಟ್ ಅರೈಸ್ ಆಗುತ್ತೆ. ಆ ಇಬ್ಬರು ವ್ಯಕ್ತಿಗಳು ಯಾರಾಗಿರ್ತಾರೆ ಅಂದರೆ, ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ದ ಡಿಸ್ಪ್ಯೂಟ್ ಈಸ್ ಅರೈಸ್ಡ್ ಬಿಟ್ವೀನ್ ಅನ್ ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯರ್. ಇವರಿಬ್ಬರು 2 parties ಅಂದರೆ ದೇ ಆರ್ ಕಾಲ್ಡ್ ಆಸ್ ಡಿಸ್ಪ್ಯೂಟಿಂಗ್ ಪಾರ್ಟೀಸ್. ವೆನ್ ದೇ ಆರ್ ನಾಟ್ ಏಬಲ್ ಟು ಸಾಲ್ವ್ the dispute by themselves, they'll approach the third party to solve their problem. ಈ ಪ್ರಾಸೆಸ್ಸನ್ನು ನಾವು ಆರ್ಬಿಟ್ರೇಷನ್ ಅಂತ ಕರಿತೀವಿ. ಕನ್ಸಿಲಿಯೇಷನಲ್ಲಿ ಬಂದಿದ್ದು ಕನ್ಸಿಲಿಯೇಷನ್ ಆಫೀಸರ್, ಆರ್ಬಿಟ್ರೇಷನಲ್ಲಿ ಬರೋದು ಆರ್ಬಿಟ್ರೇಟರ್, ದ ಪರ್ಸನ್ ಹೂ
who is facilitating to provide the judgment or who is giving the judgment is either called as conciliation officer or an arbitrator. ಈಗ ನಿಮಗೆಲ್ಲ ಅನಿಸ್ಬೋದು ಕನ್ಸಿಲಿಯೇಷನ್ಗೂ ಆರ್ಬಿಟ್ರೇಷನ್ಗೂ ಏನು ಡಿಫ್ರೆನ್ಸು, ಎರಡೂ ಒಂದೇ ಥರ ಇದೆಯಲ್ಲ ಅಂತ. ಬಟ್ ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸಿಲಿಯೇಷನ್ ಆ್ಯಂಡ್ ಆರ್ಬಿಟ್ರೇಷನ್. ಆ ಡಿಫ್ರೆನ್ಸ್ ಏನು ಅಂದರೆ, ಕನ್ಸಿಲಿಯೇಷನಲ್ಲಿ ದ ಕನ್ಸಿಲಿಯೇಟಿಂಗ್ ಆಫೀಸರ್ ಓನ್ಲಿ ಫೆಸಿಲಿಟೇಟ್ಸ್ ದ ಡಿಸ್ಪ್ಯೂಟಿಂಗ್ ಪಾರ್ಟೀಸ್ ಟು ರೀಚ್ ದ ಡಿಸಿಷನ್. ಇಲ್ಲಿ ಕನ್ಸಿಲಿಯೇಷನಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಆಫೀಸರ್ ಇರ್ತಾರಲ್ಲ, ಕನ್ಸಿಲಿಯೇಷನ್ ಆಫೀಸರು, ಅವರು ಜಸ್ಟ್ ದ ಡಿಸ್ಪ್ಯೂಟಿಂಗ್ ಪಾರ್ಟೀಸ್ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಕೇಳಿ ಅವರಿಗೇ ಡಿಸಿಷನ್ ತಗೊಳ್ಳೋದಕ್ಕೆ ಅವರು ಒಂದು ದಾರಿ ಮಾಡಿಕೊಡ್ತಾರೆ ಅಷ್ಟೇ. ದ ಡಿಸ್ಪ್ಯೂಟಿಂಗ್ ಪಾರ್ಟೀಸ್ಗೆ ಡಿಸಿಷನ್ನ ಆ ಡಿಸ್ಪ್ಯೂಟ್ನ ಅವರೇ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ, ಅವ್ರಿಗೆ ಅದರ ರಿಲೇಟೆಡ್ ಐಡಿಯಾಸ್ ಅಥವಾ ಸಜೆಷನ್ಸ್ನ ಕೊಡ್ತಾರೆ ಅಷ್ಟೇ. ಕನ್ಸಿಲಿಯೇಷನ್ ಆಫೀಸರ್ ಏನು ಜಡ್ಜ್ಮೆಂಟ್ ಕೊಡೋದಿಲ್ಲ. they'll just facilitate the disputants to make their own decision. ಬಟ್ ಆರ್ಬಿಟ್ರೇಷನಲ್ಲಿ ಏನಾಗುತ್ತೆ ಅಂತಂದರೆ, ದ ಆರ್ಬಿಟ್ರೇಟರ್ ಗಿವ್ಸ್ ದೇರ್ ಓನ್ ಡಿಸಿಷನ್. ಆರ್ಬಿಟ್ರೇಟರ್ ಏನು ಮಾಡ್ತಾರೆ, ಅವರ ಓನ್ ಡಿಸಿಷನನ್ನು ಕೊಡ್ತಾರೆ. ಡಿಸ್ಪ್ಯೂಟೆಂಟ್ ಪಾರ್ಟೀಸ್ ಮಧ್ಯ ರೈಸ್ ಆಗಿರುವಂತಹ ಡಿಸ್ಪ್ಯೂಟನ್ನು ಅವರು ಅನಲೈಸ್ ಮಾಡಿ ಅವರ ಓನ್ ಡಿಸಿಷನ್ನ ಕೊಡ್ತಾರೆ. ಯಾರು? ಆರ್ಬಿಟ್ರೇಟರ್. ಸೊ ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸಿಲಿಯೇಷನ್ ಆ್ಯಂಡ್ arbitration. Next, arbitrationally there are two types of arbitration. The first one is voluntary arbitration and the second one is compulsory arbitration. First ನಾವು voluntary arbitration ಅಂದರೆ ಏನಂತ ತಿಳಿದುಕೊಳ್ಳೋಣ. Here voluntary arbitration is when both the parties agrees to appoint third party as the judgment giver ಆರ್ ದ ಡಿಸಿಷನ್ ಮೇಕರ್. ಇಲ್ಲಿ ಏನಾಗತ್ತೆ ಅಂತಂದರೆ, ಬೋತ್ ದ ಡಿಸ್ಪ್ಯೂಟಿಂಗ್ ಪಾರ್ಟೀಸ್ ಅಗ್ರಿ, ಯಾವುದೇ ಒಂದು ಫೋರ್ಸ್ ಇಲ್ಲದೆ, ಕ್ವಯರ್ಷನ್ ಇಲ್ಲದೆ, ಟು ಡಿಸ್ಪ್ಯೂಟಿಂಗ್ ಪಾರ್ಟೀಸು ಅವರ ಓನ್ ಒಂದು ಸ್ವಂತಿಕೆಯ ಮೇಲೆ ನಾವಿಬ್ಬರು ನಮ್ಮ ಕೈಲಿ ಈ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ನಾವು ಥರ್ಡ್ ಪಾರ್ಟಿನ ಅಪಾಯಿಂಟ್ ಮಾಡ್ಕೊಳ್ಳೋದಂತ ಇಬ್ಬರು ಒಪ್ಕೊಂಡು ಒಬ್ಬರು ವ್ಯಕ್ತಿಯನ್ನು ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಅಪ್ರೋಚ್ ಮಾಡ್ತಾರೆ ಗೌರ್ನಮೆಂಟ್ನ. ಅದನ್ನು ನಾವು ವಾಲಂಟರಿ ಆರ್ಬಿಟ್ರೇಷನ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ನಾಟ್ ಸಕ್ಸಸ್ಫುಲ್ ಬಿಕಾಸ್ ಡಿಸ್ಪ್ಯೂಟೆಂಟ್ಸ್ ಡು ನಾಟ್ ಅಗ್ರಿ ದ ಡಿಸಿಷನ್. ವಾಲಂಟರಿ ಆರ್ಬಿಟ್ರೇಷನಲ್ಲಿ ಏನು ಒಂದು ಲಿಮಿಟೇಷನ್ ಇದೆ ಅಥವಾ ಡಿಮೆರಿಟ್ ಇದೆ ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ ದ ಆರ್ಬಿಟ್ರೇಷನ್ ದ ವಾಲಂಟರಿ ಆರ್ಬಿಟ್ರೇಷನ್ ಈಸ್ ನಾಟ್ ಸಕ್ಸಸ್ಫುಲ್. ಯಾಕೆ ಅಂದರೆ, ಇಲ್ಲಿ ಡಿಸ್ಪ್ಯೂಟೆಂಟ್ಸು ಅವರೇ ಸ್ವಂತಿಕೆಯಿಂದ ನಮಗೆ ಥರ್ಡ್ ಪಾರ್ಟಿ ಅಗತ್ಯತೆ ಇದೆ ಅಂತಲೇ ಅಪಾಯಿಂಟ್ ಮಾಡಿಸ್ಕೊಂಡಿರ್ಬೋದು, ಬಟ್ ಅವರು ಕೊಡುವಂತಹ ಡಿಸಿಷನ್ ಇವರಿಗೆ ಇಷ್ಟ ಆಗೋದಿಲ್ಲ, ಇವರಿಬ್ಬರು ಡಿಸ್ಪ್ಯೂಟೆಂಟ್ಸ್ಗೆ ಅದು ಸ್ಯಾಟಿಸ್ಫೈ ಆಗಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ವಾಲಂಟರಿ ಆರ್ಬಿಟ್ರೇಷನ್ ಫೇಲ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಕಂಪಲ್ಸರಿ ಆರ್ಬಿಟ್ರೇಷನ್. ಕಂಪಲ್ಸರಿ ಆರ್ಬಿಟ್ರೇಷನ್ ಅಂದರೆ, the government itself refers the disputing parties to go for arbitration. ಕೆಲವೊಂದು ಡಿಸ್ಪ್ಯೂಟ್ಸ್ ಕೋರ್ಟನ್ನು ಅಥವಾ ಗೌರ್ಮೆಂಟನ್ನು ರೀಚ್ ಆದಾಗ ಗವರ್ನಮೆಂಟೇ ಅವರಿಗೆ ರೆಫರ್ ಮಾಡುತ್ತೆ, ಯು ಶುಡ್ ಕಂಪಲ್ಸರಿ ಗೋ ಫಾರ್ ಆರ್ಬಿಟ್ರೇಷನ್. ಈ ಪ್ರಾಬ್ಲಮನ್ನು ನೀವು ರಿಸಾಲ್ವ್ ಮಾಡ್ಕೊಳ್ಬೇಕಂದ್ರೆ ನೀವು ಆರ್ಬಿಟ್ರೇಷನ್ ಅಂಡರ್ಗೋ ಆಗಲೇಬೇಕು ಅಂತ ಗವರ್ನಮೆಂಟ್ ಅವರೇ ಹೇಳ್ತಾರೆ. ಅದನ್ನು ನಾವು ಕಂಪಲ್ಸರಿ ಆರ್ಬಿಟ್ರೇಷನ್ ಅಂತ ಕರಿತೀವಿ. ಓಕೆ, this is all about arbitration. Next method of settlement of industrial dispute is adjudication and its types. First, adjudication ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. Adjudication is a formal judgment on a disputed matter. Adjudication is nothing but it tells in its name. ಅದರ ಮೀನಿಂಗ್ ಅದರ ನೇಮ್ನಲ್ಲೇ ಇದೆ. Adjudication is ನಥಿಂಗ್ ಬಟ್ ಅ ಜಡ್ಜ್ಮೆಂಟ್. ಒಂದು ಡಿಸ್ಪ್ಯೂಟೆಡ್ ಮ್ಯಾಟರ್, ಪ್ರಾಬ್ಲಮ್ ಅರೈಸ್ ಆಗಿರುವಂತಹ ಮ್ಯಾಟರ್ನ ಮೇಲೆ ಫಾರ್ಮಲ್ ಆಗಿ ಜಡ್ಜ್ಮೆಂಟ್ನ ನೀಡೋದನ್ನು ನಾವು ಅಡ್ಜುಡಿಕೇಷನ್ ಅಂತ ಕರಿತೀವಿ. ಹಿಯರ್ ದ ಗವರ್ನಮೆಂಟ್ ರೆಫರ್ ದ ಡಿಸ್ಪ್ಯೂಟ್ ಟು ಅಡ್ಜುಡಿಕೇಷನ್ ವಿತ್ ಆರ್ ವಿತೌಟ್ ಕನ್ಸೆಂಟ್ ಆಫ್ ಡಿಸ್ಪ್ಯೂಟೆಂಟ್ಸ್. ಅಡ್ಜುಡಿಕೇಷನ್ ಅಂದರೆ ವಿತ್ ಆರ್ ವಿತೌಟ್ ದ ಕನ್ಸೆಂಟ್ ಅಂತಂದರೆ, ಡಿಸ್ಪ್ಯೂಟೆಂಟ್ಸ್ನ ಒಪ್ಪಿಗೆ ಕೇಳಿಯಾದರೂ ಅಥವಾ ಒಪ್ಪಿಗೆ ಕೇಳದೇ ಆದರೂ ಗವರ್ನಮೆಂಟ್ ಅಡ್ಜುಡಿಕೇಷನ್ನ ರೆಫರ್ ಮಾಡುತ್ತೆ ಡಿಸ್ಪ್ಯೂಟೆಂಟ್ ಪಾರ್ಟೀಸ್ಗೆ, ಅವರು ಒಪ್ಕೊಳ್ಳಿ ಒಪ್ಕೊಳ್ಳದೆ ಹೋಗಲಿ.
ಅವರಿಗೆ ಅಡ್ಜುಡಿಕೇಷನನ್ನು ರೆಫರ್ ಮಾಡುತ್ತೆ. ಓಕೆ, ಅಡ್ಜುಡಿಕೇಷನಲ್ಲಿ 3 ಟೈಪ್ಸ್ ಬರುತ್ತೆ: ಲೇಬರ್ ಕೋರ್ಟ್, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಆ್ಯಂಡ್ ನ್ಯಾಷನಲ್ ಟ್ರಿಬ್ಯುನಲ್. ಅದರಲ್ಲಿ ಮೊದಲನೆಯದು ಲೇಬರ್ ಕೋರ್ಟ್. ವಾಟ್ ಈಸ್ ಲೇಬರ್ ಕೋರ್ಟ್? ಲೇಬರ್ ಅಂದರೆ ಯಾರು? ಲೇಬರ್ ಈಸ್ ದ ಎಂಪ್ಲಾಯಿ. ಓಕೆ, ಲೇಬರ್ ಕೋರ್ಟ್ ಈಸ್ a government judiciary body which rules on labor or employment related disputes. ಅಡ್ಜುಡಿಕೇಷನಲ್ಲಿ ಎಲ್ಲ ಪ್ರಾಬ್ಲಮ್ಸನ್ನು ಇಲ್ಲಿ ಇಲ್ಲಿ ಅಡ್ಜುಡಿಕೇಷನ್ನ ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ ಅಂದರೆ ಆನ್ ದ ಬೇಸಿಸ್ ಆಫ್ ಡಿಸ್ಪ್ಯೂಟ್ಸ್. ಯಾವ ಥರದ ಡಿಸ್ಪ್ಯೂಟ್ಸ್ ಅರೈಸ್ ಆಗಿದೆ, ಆನ್ ದ ಬೇಸಿಸ್ ಆಫ್ ವಾಟ್, ಅದರ ಮೇಲೆ ಇಲ್ಲಿ ಟೈಪ್ಸ್ ಆಫ್ ಅಡ್ಜುಡಿಕೇಷನ್ನ ಕ್ಲಾಸಿಫೈ ಮಾಡಿದ್ದಾರೆ. ಲೇಬರ್ ಕೋರ್ಟನ್ನು ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ ಅಂತಂದರೆ ಎಂಪ್ಲಾಯ್ಮೆಂಟ್ ಆರ್ ಲೇಬರ್ ರಿಲೇಟೆಡ್ ಡಿಸ್ಪ್ಯೂಟ್ಸ್. ಎಂಪ್ಲಾಯಿಗೆ ಸಂಬಂಧಿತವಾದ ಪ್ರಾಬ್ಲಮ್ಗಳಿಗೆ ಸಲ್ಯೂಷನ್ ಕೊಡೋದು ಅಥವಾ ಆ ಡಿಸ್ಪ್ಯೂಟ್ಸ್ನ ರಿಸಾಲ್ವ್ ಮಾಡೋದು ಲೇಬರ್ ಕೋರ್ಟ್. ಈ ಲೇಬರ್ ಕೋರ್ಟಲ್ಲಿ ಯಾರ್ಯಾರು ಇರ್ತಾರೆ, ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ಲಿ, ಇಟ್ ಕನ್ಸಿಸ್ಟ್ ಆಫ್ 1 ಇಂಡಿಪೆಂಡೆಂಟ್ ಪರ್ಸನ್. ಲೇಬರ್ ಕೋರ್ಟ್ನಲ್ಲಿ ಇರುವಂತಹ ಇಂಡಿಪೆಂಡೆಂಟ್ ಪರ್ಸನ್ ಯಾರು ಆಗಿರಬೇಕು ಅಂದರೆ ಇಟ್ ಮೇ ಐದರ್ ಬಿ, ಫಸ್ಟ್ ಒನ್ ಈಸ್ ದ ಜಡ್ಜ್ ಆಫ್ ಹೈಕೋರ್ಟ್. ಈ ಇಂಡಿಪೆಂಡೆಂಟ್ ಪರ್ಸನ್ ಮಸ್ಟ್ ಬಿ ಎ ಜಡ್ಜ್ ಆಫ್ ಹೈಕೋರ್ಟ್. ಇವರು ಹೈಕೋರ್ಟ್ನ ಜಡ್ಜ್ ಆಗಿರಬೇಕು, ಇಲ್ಲಾಂದರೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರಬೇಕು, ಇಲ್ಲ ಅಡಿಷ್ನಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರಬೇಕು ಫಾರ್ ನಾಟ್ ಲೆಸ್ ದ್ಯಾನ್ 3 ಇಯರ್ಸ್. ಇವರು ಕಂಪಲ್ಸರಿ 3 ಇಯರ್ಸು ಈ ಮೂರರಲ್ಲಿ ಒಂದು ಆಗಿರಬೇಕು. ಅಂದರೆ ಜಡ್ಜ್ ಆಫ್ ಹೈಕೋರ್ಟ್, ಡಿಸ್ಟ್ರಿಕ್ಟ್ ಜಡ್ಜ್ ಆ್ಯಂಡ್ ಅಡಿಷ್ನಲ್ ಡಿಸ್ಟ್ರಿಕ್ಟ್ ಜಡ್ಜ್, ಇದು ಮೂರರಲ್ಲಿ ಒಂದಾಗಿರಬೇಕು. ಅದು ಹೈಕೋರ್ಟಲ್ಲಿ ಫಾರ್ ನಾಟ್ ಲೆಸ್ ದ್ಯಾನ್ 3 ಇಯರ್ಸ್. ಇಲ್ಲ ಅಂದರೆ ಅವರು ಲೇಬರ್ ಕೋರ್ಟ್ನಲ್ಲಿ ಪ್ರಿಸೀಡಿಂಗ್ ಆಫೀಸರ್ ಆಗಿರಬೇಕು. ದೇ ಮಸ್ಟ್ ಬಿ ನಾಟ್ ಲೆಸ್ ದ್ಯಾನ್ 5 ಇಯರ್ಸ್. ಅವರು ಲೇಬರ್ ಕೋರ್ಟ್ನಲ್ಲಿ 5 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಆಗಿದ್ದರೆ ಆಗೋದಿಲ್ಲ, 5 ವರ್ಷಕ್ಕಿಂತ ಜಾಸ್ತಿ ಅವಧಿಯಲ್ಲಿ ಪ್ರಿಸೀಡಿಂಗ್ ಆಫೀಸರ್ಸ್ ಆಗಿರಬೇಕು ಲೇಬರ್ ಕೋರ್ಟಲ್ಲಿ. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಫುಲ್ಫಿಲ್ ಮಾಡಿದರೆ ಅವ್ರನ್ನ ನಾವು ಇಂಡಿಪೆಂಡೆಂಟ್ ಪರ್ಸನ್ ಅಂತ ಕರಿತೀವಿ. ಅವರು ಲೇಬರ್ ಕೋರ್ಟ್ನಲ್ಲಿ ಒಬ್ಬರು ಇಂಡಿಪೆಂಡೆಂಟ್ ಪರ್ಸನ್ ಆಗಿರ್ತಾರೆ. ನೆಕ್ಸ್ಟು, ಪ್ರಾಬ್ಲಮ್ಸ್ ಡಿಸ್ಕಸ್ಡ್ ಇನ್ ಲೇಬರ್ ಕೋರ್ಟ್. ಲೇಬರ್ ಕೋರ್ಟ್ನಲ್ಲಿ ಯಾವ ಥರದ ಡಿಸ್ಪ್ಯೂಟ್ಸ್ನ ರಿಸಾಲ್ವ್ ಮಾಡ್ತಾರೆ ಅಂದರೆ ಪ್ರಾಪರ್ಟಿ ಆರ್ ಲೀಗ್ಯಾಲಿಟಿ ಆಫ್ ಎಂಪ್ಲಾಯರ್ಸ್. ಈಗ ಎಂಪ್ಲಾಯರ್ ಅಂದರೆ ದ ಒನ್ ಹೂ ಈಸ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್. ಅವ್ರದ್ದು ಏನಾದರೂ ಪ್ರಾಪರ್ಟಿ ಇಶ್ಯೂಸ್ ಆಗಿದ್ದರೆ ಅಥವಾ ಲೀಗಾಲಿಟಿ ಇಶ್ಯೂಸ್ ಆಗಿದ್ದರೆ ಆ ಥರದ ಪ್ರಾಬ್ಲಮ್ಸ್ನ ಲೇಬರ್ ಕೋರ್ಟ್ನಲ್ಲಿ ರಿಸಾಲ್ವ್ ಮಾಡ್ತಾರೆ. ಆ್ಯಂಡ್ ಅನದರ್ ಒನ್ ಈಸ್ ಡಿಸ್ಚಾರ್ಜ್ ಆರ್ ಡಿಸ್ಮಿಸಲ್ ಆಫ್ ಎಂಪ್ಲಾಯೀಸ್. ಎಂಪ್ಲಾಯೀಸ್ನ ಲೇ ಆಫ್ ಮಾಡೋದು. ಎಂಪ್ಲಾಯೀಸ್ ರಿಲೇಟೆಡ್ ಡಿಸ್ಚಾರ್ಜ್ ಆರ್ ಡಿಸ್ಮಿಸಲ್, ಇದೆರಡಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ನ ಲೇಬರ್ ಕೋರ್ಟ್ನಲ್ಲಿ ರಿಸಾಲ್ವ್ ಮಾಡ್ತಾರೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಸ್ಟ್ರೈಕ್ ಆರ್ ಲಾಕ್ಔಟ್ಸ್. ಎಂಪ್ಲಾಯೀಸು ಅವ್ರ ಡಿಮ್ಯಾಂಡ್ಸ್ನ ಎಂಪ್ಲಾಯರ್ಸ್ ಫುಲ್ಫಿಲ್ ಮಾಡಿಲ್ಲ ಅಂದಾಗ ಸ್ಟ್ರೈಕ್ಸ್ ಆರ್ ಲಾಕ್ಔಟ್ಸ್ನ ಮಾಡ್ತಾರೆ. ಆ ಸ್ಟ್ರೈಕ್ಸ್ ಆರ್ ಲಾಕ್ಔಟ್ಸ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ನ ಲೇಬರ್ ಕೋರ್ಟ್ನಲ್ಲಿ ರಿಸಾಲ್ವ್ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ the labor court we have studied till now. The next type of adjudication is industrial tribunal. ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ನಲ್ಲಿ ಏನಾಗುತ್ತೆ ಅಂತಂದರೆ the government constitutes one or more industrial tribunals. one or more industrial tribunals ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಕಂಪೇರ್ಡ್ ಟು ಲೇಬರ್ ಕೋರ್ಟ್, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಹ್ಯಾವ್ ವೈಡರ್ ಜುರಿಸ್ಡಿಕ್ಷನ್. ಲೇಬರ್ ಕೋರ್ಟಿಗೆ ಕಂಪೇರ್ ಮಾಡಿದರೆ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ನಲ್ಲಿ ದೇರ್ ಈಸ್ ಚಾನ್ಸಸ್ ಆಫ್ ಆರ್ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಅ ವೈಡರ್ ಜುರಿಸ್ಡಿಕ್ಷನ್, ಸ್ಯಾಟಿಸ್ಫೈಯಿಂಗ್ ಜಡ್ಜ್ಮೆಂಟ್ ಸಿಗುವಂಥ ಸಾಧ್ಯತೆಗಳು ಲೇಬರ್ ಕೋರ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ನಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ನಲ್ಲಿ ಯಾವ ರೀತಿಯ ಪ್ರಾಬ್ಲಮ್ಸ್ನ ರಿಸಾಲ್ವ್ ಮಾಡ್ತಾರೆ ಅಂತಂದರೆ ವೇಜಸ್ ಯಾರಿಗೆ ಕೊಡ್ತಾರೆ? ಫಸ್ಟ್ ಆಫ್ ಆಲ್ ವೇಜಸ್ ಅಂತಂದರೆ ಇಟ್ ಈಸ್ ನಾಟ್ ಅ ಸ್ಯಾಲರಿ. ಎಷ್ಟೊಂದು ಜನ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ. ಸ್ಯಾಲರಿ ಈಸ್ ಡಿಫ್ರೆಂಟ್ ಫ್ರಮ್ ವೇಜ್ ಈಸ್ ದ ಥಿಂಗ್ ವಿಚ್ ಇಸ್ ಗಿವನ್ ಆನ್ ದ ಬೇಸಿಸ್ ಆಫ್ ದೇರ್ ವರ್ಕ್. ಇಟ್ ಮೇ ಐದರ್ ಬಿ ಪೇಯ್ಡ್ at the end of the week or the end of the day.
ಒಂದು ದಿನಕ್ಕೆ ಕೊಡುವಂತಹ ದಿನಗೂಲಿ ಅಥವಾ ಒಂದು ವಾರದ ಅಂತ್ಯದಲ್ಲಿ ಕೊಡುವಂತಹ ಕೂಲಿಯನ್ನು ನಾವು ವೇಜಸ್ ಅಂತ ಕರಿತೀವಿ. ಬಟ್ ಒಂದು ತಿಂಗಳಿಗೆ ಪೂರ್ತಿ ಸೇರಿ ಅವರು ಆ ಕೆಲಸ ಮಾಡಿರಲಿ ಮಾಡದೆ ಹೋಗಲಿ, ಸಪೋಸ್ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಕಂಪನಿಯಲ್ಲಿ ಏನೋ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಂಪ್ಲಾಯೀಸ್ ಇದ್ದಾರೆ. ಡ್ಯೂ ಟು ಶಾರ್ಟೇಜ್ ಆಫ್ ರಾ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ವರ್ಕರ್ಸಿಗೆ ಒಂದೆರಡು ದಿನ ಕೆಲಸ ಇರೋದಿಲ್ಲ. ಸೊ ಆ ಟೈಮಲ್ಲಿ ದ ಎಂಪ್ಲಾಯರ್ ಆರ್ ದ ಮ್ಯಾನೇಜ್ಮೆಂಟ್ ಈಸ್ ನಾಟ್ ಸಪೋಸ್ ಟು ರೆಡ್ಯೂಸ್ ಆರ್ ಡಿಡಕ್ಟ್ ದೇರ್ ಸ್ಯಾಲರಿ. ಆ 2 ಡೇಸ್ದು ಸ್ಯಾಲರಿಯನ್ನು ಅವರು ಡಿಡಕ್ಟ್ ಮಾಡುವ ಹಾಗಿಲ್ಲ. ಆ ಮಂತ್ ಪೂರ್ತಿ ಅವರು, ಯಾಕಂದರೆ ದ ಪ್ರಾಬ್ಲಮ್ ಈಸ್ ಕಾಸ್ಡ್ ಬೈ ದ ಮ್ಯಾನೇಜ್ಮೆಂಟ್, ಇಟ್ ಈಸ್ ದ ಪ್ರಾಬ್ಲಮ್ ಅರೈಸಿಂಗ್ ಫ್ರಮ್ ದ ಮ್ಯಾನೇಜ್ಮೆಂಟ್. ಸೊ ಅಲ್ಲಿ ಅವರು ಸ್ಯಾಲರಿಯನ್ನು ಡಿಡಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ 2 ಡೇಸ್ದು. ಅವ್ರ ಕೆಲಸ ಅವತ್ತು ಮಾಡದೆ ಹೋಗಲಿ, ಮಂತ್ ಎಂಡಲ್ಲಿ ಅವರಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು ಅಷ್ಟು ಫಿಕ್ಸ್ಡ್ ಅಮೌಂಟ್ ವಿಚ್ ಈಸ್ ಗಿವನ್ ಟು ದ ವರ್ಕ್ ಆಫ್ ದ ಎಂಪ್ಲಾಯಿ ಈಸ್ ಕಾಲ್ಡ್ ಆಸ್ ಸ್ಯಾಲರಿ. ಓಕೆ, ವೇಜಸ್ ಅಂತಂದರೆ ದಿನಗೂಲಿ. ಇವತ್ತು ನೀನು ಬಂದು ಕೆಲಸ ಮಾಡಿದರೆ ಇವತ್ತಿನ ದುಡ್ಡು ನಿನಗೆ ಕೊಡ್ತಾರೆ, ನಾಳೆ ಬಂದು ನೀನು ಕೆಲಸ ಮಾಡಿದ್ರೆ ನಿನಗೆ ನಾಳೆದು ವೇಜ್ ಕೊಡ್ತಾರೆ, ನಾಳೆ ಬಂದು ನೀನು ಮಾಡಿಲ್ಲ ಅಂದರೆ ನಿನಗೆ ವೇಜ್ನ ಕೊಡಲ್ಲ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೇಜ್ ಆ್ಯಂಡ್ ಸ್ಯಾಲರಿ. ಓಕೆ, ಇಲ್ಲಿ ವೇಜ್ ರಿಲೇಟೆಡ್ ಪ್ರಾಬ್ಲಮ್ಸನ್ನ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ನಲ್ಲಿ ರಿಸಾಲ್ವ್ ಮಾಡ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಲೋವೆನ್ಸಸ್. ಇದು ನಮಗೆ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಬರುತ್ತೆ, ಅಲೋವೆನ್ಸ್ ಆ್ಯಂಡ್ ಪರ್ಕ್ವಿಸಿಟ್ಸ್ ಅಂತ. ವೆನ್ ವಿ ಆರ್ ಪೇಯಿಂಗ್ ಟ್ಯಾಕ್ಸ್ ಟು ದ ಗವರ್ನಮೆಂಟ್, ವಿಲ್ ಬಿ ಹ್ಯಾವಿಂಗ್ ಸಮ್ ಕನ್ಸೆಷನ್ಸ್ ಆರ್ ಡಿಡಕ್ಷನ್ಸ್. ಅದರಲ್ಲಿ ಅಲೋವೆನ್ಸ್ ಈಸ್ ನಥಿಂಗ್ ಬಟ್ ಎ ಮಾನಿಟರಿ ಬೆನಿಫಿಟ್ ಪ್ರೊವೈಡೆಡ್ ಬೈ ದ ಎಂಪ್ಲಾಯರ್ ಟು ದ ಎಂಪ್ಲಾಯಿ. ಅದನ್ನು ನಾವು ಅಲೋವೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಅಲೋವೆನ್ಸ್ ಅಂದರೆ, ಈಗ ಸಪೋಸ್ ಎಂಪ್ಲಾಯರ್ ಯಾವುದೋ ಒಂದು ಅಲೋವೆನ್ಸನ್ನು ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ ಅಂತ ಹೇಳಿರ್ತಾರೆ, ಬಟ್ ಅವರು ಆ ಅಲೋವೆನ್ಸನ್ನು ಪ್ರೊವೈಡ್ ಮಾಡಿರಲಿಕ್ಕಿಲ್ಲ. ಅಂಥ ಟೈಮಲ್ಲಿ ಆಗುವಂಥ ಡಿಸ್ಪ್ಯೂಟ್ಸ್, ಅರೈಸ್ ಆಗಿರುತ್ತಲ್ಲ ಡಿಸ್ಪ್ಯೂಟ್ಸು, ಆ ಥರ ಡಿಸ್ಪ್ಯೂಟ್ಸ್ನ ಈ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ನಲ್ಲಿ ರಿಸಾಲ್ವ್ ಮಾಡ್ಕೊಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ವರ್ಕಿಂಗ್ ಅವರ್ಸ್. ಹೈಯರ್ ವರ್ಕಿಂಗ್ ಅವರ್ಸ್, ದೇ ವಿಲ್ ಬಿ ಅ ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ಡ್ ಬೈ ದ ಗೌರ್ಮೆಂಟ್ ಆರ್ ದ ಕಂಪನಿ ಫಾರ್ ಹೌ ಮೆನಿ ಅವರ್ಸ್ ದ ಎಂಪ್ಲಾಯೀಸ್ ಹ್ಯಾಸ್ ಟು ವರ್ಕ್. ಎಂಪ್ಲಾಯಿಗಳು, ಕೆಲಸಗಾರರು ಎಷ್ಟು ಕಾಲ ವರ್ಕ್ ಮಾಡಬೇಕು ಅಂತ ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ಜಾಸ್ತಿ ಟೈಮ್ ಅವ್ರ ಕೈಲಿ ಕೆಲಸ ಮಾಡಿಸೋದು, ಕಡಿಮೆ ಸ್ಯಾಲರಿಯನ್ನು ಕೊಡೋದು, ಅವರಿಗೆ ಇನ್ಸೆಂಟಿವನ್ನು ಕೊಡದೇ ಇರೋದು ಮಾಡಿದಾಗ ಅರೈಸ್ ಆಗುವಂಥ ಡಿಸ್ಪ್ಯೂಟ್ಸ್ನು ಕೂಡ ಇಲ್ಲಿ ಸಾಲ್ವ್ ಮಾಡ್ತಾರೆ. ನೆಕ್ಸ್ಟ್, ಪೇಯ್ಡ್ ಲೀವ್ಸ್. ಎಂಪ್ಲಾಯೀಸ್ ತಗೊಂಡಿರುವಂತಹ ಲೀವ್ಸ್, ಈಗ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಯಾವುದೋ ಒಂದು ಕಂಪನಿಯಲ್ಲಿ ಒಬ್ಬರು ಎಂಪ್ಲಾಯಿ ವರ್ಕ್ ಮಾಡ್ತಾ ಇದ್ದಾರೆ. ದ ಕಂಪನಿ ಈಸ್ ಪ್ರೊವೈಡಿಂಗ್ ಹಿಮ್ ಓನ್ಲಿ 1 paid leave, but the employees in that sector needs at least 2 or 3 paid leaves per month. ಸೊ ಎಂಪ್ಲಾಯೀಸ್ ಡಿಮ್ಯಾಂಡ್ ಮಾಡ್ತಾರೆ ಎಂಪ್ಲಾಯರ್ ಹತ್ರ, ಅಂದರೆ ಮ್ಯಾನೇಜ್ಮೆಂಟ್ ಅವ್ರ ಕಂಪನಿ ಹತ್ರ ಡಿಮ್ಯಾಂಡ್ ಮಾಡ್ತಾರೆ, ನಮಗೆ ಈ ಥರ ಪೇಯ್ಡ್ ಲೀವ್ಸ್ ಬೇಕು ಅಂತ. ಬಟ್ ದ ಎಂಪ್ಲಾಯರ್ ಏನು ಮಾಡ್ತಾನೆ, ಎಂಪ್ಲಾಯರ್ ಆ ಲೀವ್ಸನ್ನು ನಾವು ಪೇಯ್ಡ್ ಲೀವ್ ಕೊಡೋದಕ್ಕಾಗೋದಿಲ್ಲ, ನೀವು ಲೀವ್ ಹಾಕ್ಕೊಂಡ್ರೆ ವಿಲ್ ಡಿಡಕ್ಟ್ ದಟ್ ಡೇಸ್ ಸ್ಯಾಲರಿ ಅಟ್ ದ ಮಂತ್ ಎಂಡ್ ಅಂತ ಹೇಳಿದಾಗ, ಅಲ್ಲಿ ಅರೈಸ್ ಆಗುವಂತಹ ಡಿಸ್ಪ್ಯೂಟ್ಸನ್ನು ಕೂಡ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ನಲ್ಲಿ ರಿಸಾಲ್ವ್ ಮಾಡ್ತಾರೆ. ನೆಕ್ಸ್ಟು ರಿಟ್ರೆಂಚ್ಮೆಂಟ್. ರಿಟ್ರೆಂಚ್ಮೆಂಟ್ ಈಸ್ ಈಗ ಆಲ್ರೆಡಿ ಬಿಟ್ಟೋಗಿರುವಂಥ ಎಂಪ್ಲಾಯೀಸ್, ಈಗ ಸಪೋಸ್ HR ಡಿಪಾರ್ಟ್ಮೆಂಟಲ್ಲಿ ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ದೇರ್ ಈಸ್ ಸರ್ಪ್ಲಸ್ ಆಫ್ ಎಂಪ್ಲಾಯೀಸ್ ಅಂತ, ವರ್ಕರ್ಸು ಜಾಸ್ತಿ ಆಗಿದ್ದಾರೆ ಅಂತ ಅವರಿಗೆ ಗೊತ್ತಾಗುತ್ತೆ. ಅಂದರೆ ಮೋರ್ ದ್ಯಾನ್ ಅವೈಲಬಿಲಿಟಿ, ದೇರ್ ಆರ್ ವರ್ಕರ್ಸ್ ಇನ್ ಆರ್ ಕಂಪನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಟ್ ಈಸ್ ಜಸ್ಟ್ ದ ವೇಸ್ಟ್ ಆಫ್ ರಿಸೋರ್ಸ್ ಅಂತ ಹೇಳಿ ಅವರನ್ನು ಲೇ ಆಫ್ ಮಾಡಿರ್ತಾರೆ. ಲೇ ಆಫ್ ಮಾಡಿರುವಂಥ ಎಂಪ್ಲಾಯೀಸನ್ನು ನೆಕ್ಸ್ಟ್ ನಮಗೆ ಅವೈಲಬಿಲಿಟಿ ಇರಬೇಕಾದ್ರೆ ಹೊಸ ಎಂಪ್ಲಾಯೀಸ್ನ ರೆಕ್ರೂಟ್ ಮಾಡ್ಕೊಳ್ಳೋ ಬದಲು ಈಗ ಲೇ ಆಫ್ ಮಾಡಿರುವಂಥ ಎಂಪ್ಲಾಯೀಸನ್ನೇ ಮತ್ತೆ ರೆಕ್ರೂಟ್ ಮಾಡ್ಕೊಳ್ಳೋದನ್ನು ನಾವು ರೀಟ್ರೆಂಚ್ಮೆಂಟ್ ಅಂತ ಕರಿತೀವಿ. ಇದರ ರಿಲೇಟೆಡ್ ಡಿಸ್ಪ್ಯೂಟ್ಸನ್ನು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಪ್ರಾಫಿಟ್ ಶೇರಿಂಗ್. ಇದನ್ನು ನಾವು ಬೋನಸ್ ಅಂತ ಕೂಡ ಕರಿತೀವಿ. ಪ್ರಾಫಿಟ್ ಈಸ್ ಶೇರ್ಡ್ ಇನ್ ದ ನೇಮ್ ಆಫ್ ಬೋನಸ್ ಟು ಆಲ್ ದ ಎಂಪ್ಲಾಯೀಸ್ ಇನ್ ದ ಕಂಪನಿ. ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರುವಂಥ ಪ್ರತಿಯೊಂದು ಎಂಪ್ಲಾಯೀಸ್ಗೂ ಕಂಪನಿಯಲ್ಲಿ ಬಂದಿರುವಂತಹ ಆದಾಯವನ್ನು ಅವರಿಗೆ ದ ಪಾರ್ಟ್ ಆಫ್
profit the company has earned should be given to the employees. ಪ್ರಾಫಿಟ್ನ ಶೇರ್ ಮಾಡುವಾಗ ಸಪೋಸ್ ಯಾವುದಾದ್ರೂ ಡಿಸ್ಪ್ಯೂಟ್ಸ್ ಅರೈಸ್ ಆಗಿದ್ದರೆ ಆ ಥರದ ಡಿಸ್ಪ್ಯೂಟ್ಸ್ನ ಕೂಡ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ದಿಸ್ ಈಸ್ ಅಬೌಟ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್. The last type of adjudication we are discussing in this session is national tribunal. National tribunal ಅಂದರೆ ಏನು? The adjudicatory body appointed by central government. ನಿಮಗೆ ಇದರ ನೇಮ್ನಲ್ಲೇ ಗೊತ್ತಾಗಿರ್ಬೋದು. ನ್ಯಾಷನಲ್ ಟ್ರಿಬ್ಯುನಲ್, ನ್ಯಾಷನಲ್ ಮೀನ್ಸ್ ದ ಸೆಂಟ್ರಲ್ ಗವರ್ನಮೆಂಟ್ ವೇರ್ ಮೆನಿ ಸ್ಟೇಟ್ಸ್ ಕಂಬೈನ್ ಟು ಬಿಕಮ್ ಅ ನೇಷನ್. ಸೊ ನ್ಯಾಷನಲ್ ಟ್ರಿಬ್ಯುನಲ್ನ ಅಪಾಯಿಂಟ್ ಮಾಡೋದು ಸೆಂಟ್ರಲ್ ಗವರ್ನಮೆಂಟ್. ಇಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ದೆ ವಿಲ್ ಬಿ 2 persons ಆರ್ ಆ್ಯಸ್ ಅಸೆಸರ್ಸ್. ಇಬ್ಬರು ವ್ಯಕ್ತಿಗಳನ್ನ ಅಸೆಸರ್ಸ್ ಆಗಿ ಗವರ್ನಮೆಂಟ್ ಅಪಾಯಿಂಟ್ ಮಾಡಿರುತ್ತೆ. ಇಲ್ಲಿ ಯಾವ ಥರದ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾರೆ ಅಂದರೆ ದ ಮ್ಯಾಟರ್ಸ್ ವಿಚ್ ಡು ನಾಟ್ ಕಮ್ ಅಂಡರ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಆ್ಯಂಡ್ ಲೇಬರ್ ಕೋರ್ಟ್. ಲೇಬರ್ ಕೋರ್ಟ್ ಮತ್ತು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ನ ಸರ್ಕಂಫರೆನ್ಸಲ್ಲಿ ಬರದೇ ಇರುವಂತಹ, ಅದರ ಸರ್ಕಮ್ಸ್ಟೆನ್ಸಸ್ನಲ್ಲಿ ಬರದೇ ಇರುವಂತಹ ವಿಷಯಗಳನ್ನು ಲೇಬರ್ ಕೋರ್ಟ್ ಮತ್ತು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ನ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಬರದೇ ಇರುವಂತಹ ವಿಷಯಗಳನ್ನು ನ್ಯಾಷನಲ್ ಟ್ರಿಬ್ಯುನಲ್ನಲ್ಲಿ ರಿಸಾಲ್ವ್ ಮಾಡ್ತಾರೆ. ಯಾವ್ಯಾವ ಥರದ್ದು ಅಂದರೆ ಇನ್ವಾಲ್ವಿಂಗ್ ಕ್ವೆಶನ್ಸ್ ಆಫ್ ನ್ಯಾಚುರಲ್ ಇಂಪಾರ್ಟೆನ್ಸ್ ವಿಚ್ ಈಸ್ ವೆರಿ ನ್ಯಾಚುರಲ್. ಯಾವುದು ನಮ್ಮ ಎನ್ವಿರಾನ್ಮೆಂಟ್ಗೆ ಅಥವಾ ನಮ್ಮ ಸರೌಂಡಿಂಗಿಗೆ ರಿಲೇಟೆಡ್ ಆದಂತಹ ಒಂದು ಡಿಸ್ಪ್ಯೂಟ್ಸ್ ಇರುತ್ತೆ. ಆ ಥರದನ್ನು ನಾವು ನ್ಯಾಷನಲ್ ಟ್ರಿಬ್ಯುನಲ್ನಲ್ಲಿ ಸಾಲ್ವ್ ಮಾಡಲಾಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಯಾವ ಥರದ್ದು ದ ಮೇಜರ್ ಥಿಂಗ್ ವಿಚ್ ರೆಪ್ರೆಸೆಂಟ್ಸ್ ನ್ಯಾಷನಲ್ ಟ್ರಿಬ್ಯುನಲ್ ಈಸ್ ವೇರ್ ಮೋರ್ ದ್ಯಾನ್ ಒನ್ ಸ್ಟೇಟ್ ಆರ್ ಅಫೆಕ್ಟೆಡ್ ಬೈ ದಟ್ ಪ್ರಾಬ್ಲಮ್. ಒಂದಕ್ಕಿಂತ ಜಾಸ್ತಿ ರಾಜ್ಯಗಳು ಈ ಡಿಸ್ಪ್ಯೂಟ್ನಿಂದ ಅಫೆಕ್ಟ್ ಆಗಿರುವಾಗ ಇದನ್ನು ನ್ಯಾಷನಲ್ ಟ್ರಿಬ್ಯುನಲ್ಗೆ ರೆಫರ್ ಮಾಡ್ತಾರೆ. ಅಂದರೆ ಯೂಶ್ವಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಈಸ್ ನಾಟ್. ಈಗ ಇನ್ನೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂದರೆ ಒಂದು ಇಂಡಸ್ಟ್ರಿ ಒಳಗಡೆ ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ನಡುವೆನೇ ಆಗಬೇಕು ಅಂತ ಅಲ್ಲ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಮೇ ಐದರ್ ಬಿ ಬಿಟ್ವೀನ್ 2 ಇಂಡಸ್ಟ್ರೀಸ್, ಎರಡು ಇಂಡಸ್ಟ್ರಿಗಳ ನಡುವೆ, ಎರಡು ಉದ್ಯಮಗಳ ನಡುವೆ ಕೂಡ ಆಗುವಂತಹ ತೊಂದರೆಗಳನ್ನು ನಾವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂತ ಕರಿತೇವೆ. ನ್ಯಾಷನಲ್ ಟ್ರಿಬ್ಯುನಲ್ನಲ್ಲಿ ಬರೋದು ಅದೇ. ಎರಡು ಇಂಡಸ್ಟ್ರೀಸ್ನ ನಡುವೆ ಆಗಿರುವಂತಹ ಡಿಸ್ಪ್ಯೂಟು ಒಂದಕ್ಕಿಂತ ಜಾಸ್ತಿ ರಾಜ್ಯಗಳನ್ನು ಅಫೆಕ್ಟ್ ಮಾಡುವಾಗ, ಹಾನಿ ಮಾಡುವಾಗ ಆ ಡಿಸ್ಪ್ಯೂಟ್ಸ್ಗಳನ್ನು ನ್ಯಾಷನಲ್ ಟ್ರಿಬ್ಯುನಲ್ ಅನ್ನೋದು ಸಾಲ್ವ್ ಮಾಡುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ನ್ಯಾಷನಲ್ ಟ್ರಿಬ್ಯುನಲ್. ಸೊ the topic today we have discussed about is settlement of industrial disputes. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. So I'll wind up today's session now and will meet you all in the next class. Thank you.